ಅವ್ರಿಗಿಂತ ಸ್ವಲ್ಪ ಕಡಿಮೆ ಇದ್ದೀನಿ. ಇದ್ದರೂ ಕೂಡ ನಂಜುಂಡಪ್ಪ ವರದಿದ್ದು ಅವ್ರು ಎಕ್ಸ್ಪ್ಲೈನ್ ಮಾಡಿರೋದು 6ನೇ ಸರಿನೋ 7ನೇ ಸರಿನೋ, ಒಂಥರ ಮೇಸ್ಟ್ರ್ ಔಟ್ ಅವರು. ಅದನ್ನೇ ಜಾಸ್ತಿ ಕೇಳಿದ್ರೆ ಗೊತ್ತಾ ನಿನಗೆ ಅಂತಾರೆ, ತಿರುಗಿ ಶುರು ಮಾಡ್ತಾರೆ. ತಿರುಗಿ ಶುರು ಮಾಡ್ತಾರೆ ನಂಜುಂಡಪ್ಪ ವರದಿ ಅಂತೇಳಿ. ಆಮೇಲೆ ಉತ್ತರ ಕರ್ನಾಟಕದ್ದು ಜೆ 371 ಜೆ, ಅದನ್ನು ಕೂಡ ಒಂದು 7-8 ಸರಿ ನಾನು ಕೇಳಿದ್ದೀನಿ. ಅದ್ವಾನಿ ರಿಜೆಕ್ಟ್ ಮಾಡಿದ್ದು, ಅದ್ವಾನಿ ಇದ್ರನ್ನ ಕೇಳಿ ಕೇಳಿ ನಮಗೂ ಸಾಕ ಕೇಳ್ಬಿಟ್ಟಿದ್ದೀರಿ ಇದ್ರನ್ನೆಲ್ಲ. ನಾವೇನೋ ಇವತ್ತು ಹೊಸ ಬಟ್ಟೆ ಹಾಕ್ಕೊಂಡು ಗರಿ ಇಸ್ತ್ರಿ ಹಾಕ್ಕೊಂಡು ಫ್ರೆಶ್ ಆಗಿ ಬಂದಿದ್ದಾರೆ, ನಾನೇ ಇನ್ನು 5 ವರ್ಷ ಮುಖ್ಯಮಂತ್ರಿ ಅಂತ ಏನೋ ಹೇಳಿದ್ದಾರೆ. ನಾವೇನೋ 5 ವರ್ಷ ಗ್ಯಾರಂಟಿ ಅಂತ ನಾವು ಬಂದರೆ ಇಲ್ಲಿ ಉತ್ತರ ಕರ್ನಾಟಕ ನೋ ಗ್ಯಾರಂಟಿ ಆಯಿತು. ನೋ ಗ್ಯಾರಂಟಿ, ನಥಿಂಗ್. ಬಂದು ಸುಮ್ಮನೆ ಹೋದಂಗಾಯ್ತು. ನಾನು 2 ವರ್ಷ, ನಾನು ಈಗಲೂ ಹೇಳ್ತಾ ಇದ್ದೀನಿ ಮುಖ್ಯಮಂತ್ರಿಗಳಿಗೆ ಗೌರವ ಅಂತ. ನಾನು ಹೇಳಿದ್ದು 2 ವರ್ಷ ನೀವು ಇಲ್ಲಿ ಏನು ಘೋಷಣೆ ಮಾಡಿದ್ರಿ ಅದನ್ನ ಮಾತಾಡ್ಬಿಡಿ. ನಾನು ಇಂಥದ್ದು ಘೋಷಣೆ ಮಾಡಿದ್ದೆ, ಇದನ್ನು ಮಾಡಿದ್ದೀನಿ, ಟಿಕ್ 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 ಅಂತ ಹೇಳ್ಬೇಕು. ಫಟಾಫಟ್ ಕಟ ಅದು ಫಟಾಫಟ್ ಕಟ್ ಅಂತ ಹೇಳ್ಬಿಡ್ಬೇಕು, ಮುಗ್ದೋಯ್ತು. ನೀವು ಏನು ಹೇಳಲೇ ಇಲ್ಲ ಅದನ್ನ. ಬೇರೆ ನಂಜುಂಡಪ್ಪ ವರದಿ ತೋರಿಸ್ತಾ ಇದ್ದೀರಾ. ಉತ್ತರ ಕರ್ನಾಟಕದ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಮಾತಾಡಿದ್ರಿ, ನಾನೇನು ಇಲ್ಲ ಅಂತ ಹೇಳಲ್ಲ. ಎಲ್ಲರೂ ಗಮನ ಕೊಡಬೇಕಾಗಿರೋದು, ಎಲ್ಲರೂ ಗಮನ ಕೊಡಬೇಕಾಯ್ತು. ನಾನು ಒಂದು 50 ಬಾರಿ ಹೋಗಿದ್ದೀನಿ ಗುಲ್ಬರ್ಗ, ಬೀದರ್ ಈ ಭಾಗದಲ್ಲೆಲ್ಲನೂ ಕೂಡ. ಅಷ್ಟೆಲ್ಲ ಆದರೂ ಕೂಡ ನಾನು ಹೇಳಿದೆ ಉತ್ತರ ಕರ್ನಾಟಕಕ್ಕೆ ನಾನು ಒಂದು ಶ್ವೇತಪತ್ರ ಬಿಡುಗಡೆ ಮಾಡಿ ಅಂತ ಹೇಳಿದೆ. ಅದರ ಬಗ್ಗೆ ಅವ್ರು ಚಕಾರ ಎತ್ತಲಿಲ್ಲ. ಉತ್ತರ ಕರ್ನಾಟಕಕ್ಕೆ ನಾವು ಎಷ್ಟು ಹಣ ಕೊಟ್ಟಿದ್ದೀರಿ, ಏನೇನು ಪ್ರಾಜೆಕ್ಟ್ಗಳನ್ನು ಮಾಡಿದಿರಿ, ಆ ಪ್ರಾಜೆಕ್ಟ್ ಆಗಿದೆಯೋ ಇಲ್ಲೋ, ಅದಕ್ಕೆ ಮೋಸ ಆಗಿದೆ, ಯಾರು ಕಾಂಟ್ರಾಕ್ಟರ್ ನುಂಗಿದ್ದಾನೆ, ಯಾರು ಅದಾದರೂ ತಿಳಿಸಿ, ಮುಂದೆ ಕೊಡೋ ದುಡ್ಡಾದರೂ ಸದುಪಯೋಗ ಆಗಲಿ ಅನ್ನೋ ಮಾತನ್ನು ಹೇಳಿದೆ ನಾನು. ಅದ್ರ ಬಗ್ಗೆ ಮಾತಾಡಲಿಲ್ಲ. ಅಂದರೆ ನಾವು ಈ ಸದನಕ್ಕೆ ಬಂದು ನಾವೇನೋ ಮುಖ್ಯಮಂತ್ರಿಗಳು ಉತ್ತರ ಕರ್ನಾಟಕದ ಬಗ್ಗೆ ಇವತ್ತು ಭರಪೂರ ಪತ್ರಿಕೆಯವರೆಲ್ಲ ನನ್ನ ಕೇಳಿದೆ, ನಮ್ಮ ಪತ್ರಕರ್ತ ಸ್ನೇಹಿತರು ಕೆಲವ್ರನ್ನ, ಏನು ಅಂತ ಸರ್ ಒಂದು ಫ್ರಂಟ್ ಪೇಜ್ ಮೇಲೆ ಲೈನ್ ಬಿಟ್ಕೊಂಬಿಟ್ಟಿದ್ದೀರಿ, ಮುಖ್ಯಮಂತ್ರಿಗಳು ಭರಪೂರ ಅಂತ ಹಾಕ್ಕೊಬೇಕು ಅಂತ ಒಂದು ಘೋಷಣೆ ಇದೆ, ಧಾರಾಳವಾಗಿ ಭರಪೂರ ಅಂತ ಅನ್ಕೊಂಡಿದ್ದಾರೆ. ಇಲ್ಲಿ ಬರ ಇಲ್ಲ, ಬರ ಬಂದ್ಬಿಟ್ಟೈತೆ, ಪೂರನೇ ಇಲ್ಲ. ಪೂರ ಹೋಗಿ ಬರ ಆಗೋಗ್ಬಿಟ್ಟೈತೆ ಇಲ್ಲಿ, ನಮಗೆ ಅನಿಸ್ತತೆ ಇಲ್ಲಿ. ಅದರಿಂದ ನಾವು ಹೇಳೋವಂಥದ್ದು ಮುಖ್ಯಮಂತ್ರಿಗಳಿಗೆ, ಇಷ್ಟೊತ್ತು ನಾವು ಹೇಳಿದ್ದೀರಾ, 3 ಗಂಟೆ ನಾವು ಕೇಳಿದ್ದೀರಿ. ಆದರೆ ನೀವು ಪರ್ಟಿಕ್ಯುಲರ್ ಆಗಿ 2 ವರ್ಷದಲ್ಲಿ ನಾನು ಏನು ಹೇಳಿದೆ ಇಲ್ಲಿ ಉತ್ತರ ಕರ್ನಾಟಕಕ್ಕೆ ಅಂತ ಒಂದೊಂದೇ ಹೇಳಿದ್ರೆ ನಾನು ಮುಗಿದೋಯ್ತು. ಅವ್ರು ಹೇಳಿರೋದೇ ನಾನು 11 ಪ್ರಶ್ನೆ ಕೇಳಿರೋದು. ಅದರಿಂದ ಕೇಂದ್ರ ಸರ್ಕಾರ ಅದು ಇದು ಅನ್ನೋದು ಹೇಳಬಿಟ್ಟು ನಾವೇನು ಮಾಡ್ತೀರಿ, ನಮ್ಮನೆ ಶುದ್ಧಿ ಮಾಡ್ಕೊಳ್ಳೋಣ, ಆಮೇಲೆ ಕೇಂದ್ರ ಕೇಳಿ ನಾವು ಬರ್ತೀರಿ, ಜೊತೆಯಲ್ಲಿ ಬೇಕಾದ್ರೆ ಬರ್ತೀರಿ, ನಾವೇನು ರಿಜೆಕ್ಟ್ ಮಾಡಲ್ಲ. ಇಲ್ಲಿ ಚರ್ಚೆ ಆಗ್ತಾ ಇರೋದು ಉತ್ತರ ಕರ್ನಾಟಕ. ಮೇಕೆದಾಟು ವಿಚಾರ ಬಂದಾಗ ಮೇಕೆದಾಟಿಗೆ ಹೋಗೋಣ. ಇಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆ ಬಗ್ಗೆ ಪರಿಹಾರ ಆಗಬೇಕು, ಅದಕ್ಕೆ ನ್ಯಾಯ ಸಿಗಬೇಕು, ಅದಕ್ಕೆ ಅನ್ಯಾಯ ಆಗಿರೋದನ್ನ ಸರಿಪಡಿಸ್ಬೇಕು. ಆ ಥರದ ಯೋಜನೆಯನ್ನು ನಾನೇನು ಮಾಡ್ತೀನಿ, 5 ವರ್ಷದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾನೇನು ಮಾಡಿ ತೋರಿಸ್ತೀನಿ ಅಂತ ಕೇಳಕ್ ಬಂದಿದ್ದೀರಿ ನಾವಿಲ್ಲಿ. ಇಲ್ಲಿ ಏನೂ ಇಲ್ಲ, ಬರೀ 0 ಆಗೋಗಿದೆ. ಅದಕ್ಕೋಸ್ಕರ ನಾನು ಅವ್ರಿಗೆ ಮತ್ತೆ ಆಗ್ರಹ ಮಾಡ್ತಾ ಇದ್ದೀನಿ, ಮರ್ತೋಗಿದ್ರೆ ನೀವು, ಜ್ಞಾಪಶಕ್ತಿ ಚಂದಾಗಿದೆ ನಿಮ್ಗೆ, ಅವ್ರು ಯಾರೋ ಅಧಿಕಾರಿಗಳು ಎಲ್ಲ ದಾರಿ ತಪ್ಪಿಸಿ ಕೊಟ್ಬಿಟ್ಟಿದ್ದಾರೆ. ದಯವಿಟ್ಟು ಹೇಳಿ, ಈಗಲಾದ್ರು ನಾನು ಹಿಂದೆ 2 ವರ್ಷದ ಭರವಸೆ ಏನು ಕೊಟ್ಟಿದ್ದೆ, ಈಗ ಏನು ಮಾಡ್ತೀನಿ ಅನ್ನೋದು ಮಾತನ್ನ ಹೇಳಿ.